ಬೆಂಬಲ ಕೊಡಿ ಮತ್ತು ಸತ್ಯವನ್ನು ಹೇಳ್ತಾ ಇರೋದಂತಹ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಓಕೆ ಸರ್, ಈಗ ಇಷ್ಟೊತ್ತು ಸಮಯವನ್ನು ವೀಕ್ಷಕರೇ, ಧರ್ಮಸ್ಥಳದ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಆಗ್ತದೆ, ತಮ್ಮೆಲ್ಲರಿಗೂ ಕೂಡ ಗೊತ್ತು. ಆ ಒಂದು ತನಿಖೆಯನ್ನು ನಿಲ್ಲಿಸಬೇಕು ಅಂತ ಯಾರು ಆ ಒಂದು ತನಿಖೆ ಆಗಬೇಕು, SIT ರಚನೆ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದರು, ಅವರೇ ಈಗ ಅದನ್ನು ನಿಲ್ಲಿಸಬೇಕು ಅಂತ ಮುಂದಾಗಿದ್ದಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ. ಸೊ ಈಗ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸರ್, ಈಗ SIT ತನಿಖೆಯನ್ನು ನಿಲ್ಲಿಸಬೇಕು ಅಂತ ಸೌಜನ್ಯ ಹೋರಾಟಗಾರರು ಮುಂದಾಗಿದ್ದಾರೆ. ಅದರಲ್ಲಿ ನೀವು ಮಹೇಶ್ ಶೆಟ್ಟಿ ಅವರು, ಜಯಂತ್ ಅವರು, ನಿಮ್ಮೆಲ್ಲ ಹೆಸರುಗಳು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಸುಳ್ಳು ಹುಟ್ಟಿಸಿ ಸುಳ್ಳನ್ನೇ ಹಬ್ಸೋರ ಬಗ್ಗೆ ನಾವು ಏನು ಮಾತಾಡೋಣ? ಆಮೇಲೆ ನಾವು ಯಾಕೆ SIT ನಿಲ್ಲಿಸ್ಬೇಕು? SITನ ಬೆಂಬಲಿಸೋರು ನಾವು. ಆಮೇಲೆ ನೋಡಿ, ಇವತ್ತಿನ ದಿನ ಮಾನ್ಯ ಕರ್ನಾಟಕ ಹೈಕೋರ್ಟಲ್ಲಿ ತಾವು ಒಂದು ಇದನ್ನು ಕೊಟ್ಟಿದ್ರಿ, ಏನೋ ಇಂಟ್ರಿಮ್ ಅಪ್ಲಿಕೇಶನ್, ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿದ್ರಿ. ಆ ಅಪ್ಲಿಕೇಶನಲ್ಲಿ ತಮಗೇನಾದರೂ ಗೊತ್ತಿತ್ತಾ ಇದರದ್ದು ಇಫೆಕ್ಟ್ ಏನಾಗುತ್ತೆ ಅಂಥೇಳಿ? ಇಲ್ಲ. ಈಗ ನಾನು ಎಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೇನೆ, ಈ ಸುಳ್ಳು ಹೇಳ್ತಾರೆ, ಅದನ್ನು ಮಾಡ್ತಾರೆ, ಅದನ್ನು ಪಕ್ಕಕ್ಕೆ ಇಡೋಣ. ಈ SITನ ಯಾಕೆ ನಿಲ್ಲಿಸಬೇಕು? ನಿಲ್ಲಿಸೋದಕ್ಕೆ ಪ್ರಯತ್ನ ಯಾರು ಪಡ್ತಾ ಇದ್ದಾರೆ? ಅದನ್ನು SIT ನಿಲ್ಲಿಸೋದಕ್ಕೆ ಪ್ರಯತ್ನ ನಿಜವಾದ ಅತ್ಯಾಚಾರಿ ಕೊಲೆಗಡಕರು, ನಕಲಿ ದೇವಮಾನವನ ಕುಟುಂಬ ಏನಿದೆಯಲ್ಲ ಅದು ಪ್ರಯತ್ನ ಪಡ್ತಾ ಇದೆ. SIT ಇಂದ ಅವರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಏನಾದರೂ ಸಂಚು ರೂಪಿಸಿ ಏನಾದರೂ ಪ್ರೆಸೆಂಟೇಷನ್ ಮಾಡಿ ಈ SIT ಸರಿ ಇಲ್ಲ ಅಂತ ಏನೋ ನಾವು ನೋಡಿ, ಜಯಂತ್ ಅವರು ತೊಂದರೆ ಆಗದಾಗ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಮುಂದಿಟ್ಕೊಂಡು ಇವರು ಏನೇನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಯಾರು ಈ ನಕಲಿ ದೇವಮಾನವನ ಕಡೆ ಅಂತ ಬಡ್ಡಿ ಪೂಜರ ಸೋಕಾಲ್ಡ್ ಈ ಧರ್ಮ ರಕ್ಷಕರು, ಅವ್ರ ಕೆಲಸ ಬರೀ ಅದೇ. ನಾವು ಹೇಳ್ತಾ ಇರೋದು SIT ಮುಂದುವರಿಬೇಕು ಅಂಥೇಳಿ, SIT ತನಿಖೆ ಆಗಬೇಕು ಅಂಥೇಳಿ. SIT ಕೋರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಇದು ನಾವು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂಥ ಹ್ಯೂಮನ್ ರಿಮೇನ್ಸ್ ಏನಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ಸಸ್ ಏನಿದೆ, UDR ಏನಿದೆ, ಅವುಗಳನ್ನೆಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ತಾವು ಕೂಡ ತೆಗೆದಿದ್ದೀರಿ, ಏನೋ ತಮ್ಮದು ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಇತ್ತಲ್ಲ, ಅದು ತೆಗೆದಿದ್ದೀರಿ. ಯಾಕಂತ ಹೇಳಿದ್ರೆ ನೋಡಿ, ತಮಗೆ ಅದು ಗೊತ್ತಿದ್ದಿದ್ದಿಲ್ಲ ಅದರದ್ದು ಇಫೆಕ್ಟ್ SIT ಮೇಲೆ ಆಗುತ್ತೆ ಅಂತೇಳಿ. ಹೀಗಾಗಿ ನೋಡಿ, ಈ ಸುಮಾರು ಒಂದು 50ರಿಂದ 60 ದೂರುಗಳು SITಗೆ ಬಂದಿದೆ. ಆ ದೂರನ್ನು ನಿಲ್ಸೋಕ್ಕೆ ನಾವು ಯಾರು? ಫಸ್ಟ್ ಆಫ್ ಆಲ್ SIT ಅವರು ಕೋರ್ಟಿಗೆ ಎಫಿಡವಿಟ್ ಕೊಟ್ಟು ಹೇಳ್ತಾರೆ, ನಾವು ಮಿಸ್ಸಿಂಗ್ ಕಂಪ್ಲೇಂಟನ್ನು ತನಿಖೆ ಮಾಡ್ತಾ ಇದ್ದೀವಿ, ಹ್ಯೂಮನ್ ರಿಮೇನ್ಸ್ ಏನು ಅನ್ಯಾಚುರಲ್ ಡೆತ್ ರಿಪೋರ್ಟ್ ತನಿಖೆ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಸ್ಟಾಕ್ ಮಾಡೋಕ್ಕೆ ನಾವು ಯಾರು? ಯಾಕೆ ಮಾಡಬೇಕು? ಹೀಗಾಗಿ ನಾವು ಯಾವತ್ತಿಗೂ ಕೂಡ SIT ಸ್ಟಾಪ್ ಮಾಡಿ ಅಂತ ನಾವು ಹೇಳಿಲ್ಲ, ಖಂಡಿತ ಹೇಳಿಲ್ಲ. ದಟ್ ಈಸ್ ನಾಟ್ ಎಟ್ ಆಲ್ ಅವರ್ ಪ್ರೇಯರ್. ಆದರೆ ಯಾವುದೋ ರಾಜಕೀಯ ದುರುದ್ದೇಶದಿಂದ ರಾಜಕೀಯ ಪ್ರೆಷರ್ ಬಿಲ್ಡಪ್ ಆಗಿ ನಮ್ಮ 4 ಜನರ ಮೇಲೆ ಅನಾವಶ್ಯಕವಾಗಿ ಕಿರುಕುಳ, ಮಾನಸಿಕ ಕಿರುಕುಳ, ದೈಹಿಕ ಕಿರುಕುಳ ಆಗಬಾರ್ದು ಅಂತೇಳಿ ಒಂದು ರಿಲೀಫ್ ಕೇಳಿದ್ವಿ. ರಿಲೀಫ್ ಕೊಟ್ಟಿದೆ, ಆಲ್ರೆಡಿ ರಿಪೋರ್ಟ್ ಕೊಟ್ಟಾಗಿದೆ SIT. ನಮಗೆ SITಗೆ ಯಾವುದೇ ಸಂಬಂಧ ಇಲ್ಲ. ಈಗ ಇನ್ನು ಅವ್ರು ಆಲ್ರೆಡಿ ಕೋರ್ಟಿಗೆ ವರದಿ ಕೊಟ್ಟಾಗಿಬಿಟ್ಟಿದೆ. ಕೋರ್ಟಿಗೆ SIT ವರದಿ ಕೊಟ್ಟಾಗಿಬಿಟ್ಟಿದೆ. ಚಾರ್ಜ್ ಶೀಟ್ ಅಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಚಾರ್ಜ್ ಶೀಟ್ ಅಲ್ಲ, ಚಾರ್ಜ್ ಶೀಟ್ ಇನ್ನೂ ಭಾಳ. ಚಾರ್ಜ್ ಶೀಟ್ ಸಬ್ಮಿಟ್ ಆಗ್ಬೇಕಂದ್ರೆ ಇವ್ರದ್ದು ಮುಂದಿನ ಜನ್ಮದಾಗ ಆದರೂ ಆಗ್ಬೋದು. ಈ ಯಾರು ಆರೋಪ ಮಾಡ್ತಾ ಇದ್ದಾರಲ್ಲ ಅತ್ಯಾಚಾರಿಗಳು, ಅಂದರೆ ಇಲ್ಲಿ ಏನಾಗುತ್ತೆ, ಅವರು ಒಂದು ದೂರಿನ ರೂಪದಲ್ಲಿ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ರಿಪೋರ್ಟ್ ಅನ್ನೋದೇನಾಗುತ್ತೆ ಹೇಳಿ, ಈ PCR ಆಗಿ, PCR ಆದ ನಂತರ ಆಮೇಲೆ ಅದು FIR ಆಗಿ, FIR ಆದ ನಂತರ ಇನ್ವೆಸ್ಟಿಗೇಷನ್ ಆದ ನಂತರ ಚಾರ್ಜ್ ಶೀಟು. ಈಗ ಇನ್ನೂ ದೂರು ಕೊಟ್ಟಿದ್ದಾರೆ ಅವರು. ಪ್ರೊಸೆಸ್ ಇನ್ನೂ ಭಾಳ ಇದೆ. ಈ ಚಾರ್ಜ್ ಶೀಟ್ ಆಗಿಲ್ಲ. ಆಮೇಲೆ ನಾವು ಆರೋಪಿಗಳನ್ನೇ ಅಲ್ಲಿಲ್ಲ, ಅದು ಇನ್ನೂ ನೋಡಿಲ್ಲಲ್ಲ. 4000 ಪೇಜ್ ಇದೆ. 4000 ಪೇಜು ಒಂದೇ ಜೆರಾಕ್ಸ್ ಅಂಗಡಿಯಲ್ಲಿ ಅಷ್ಟು ಬಿಳಿ ಹಾಳಿ ಸಿಗಬೇಕಲ್ಲ, ಜೆರಾಕ್ಸ್ ಕಾಪಿ ಕೇಳಿದ್ದಾರೆ. ಸೊ ಟೆಕ್ನಿಕಲಿ ಡಿಫಿಕಲ್ಟೀಸ್ ಭಾಳ ಇದೆ. ಯಾವ ಸುಮ್ಮನೆ ಇವರು ನಾವೇ ನಿಂದ್ರಿಸಕ್ಕೆ ಹೊಂಟಿದ್ದು. ಈಗ ತಮ್ಮದು ಕೂಡ ಅಭಿಪ್ರಾಯ ಹೇಳಿ, ತಾವೇ ಅದು ನಿಮಗೆ ಗೊತ್ತಿತ್ತಾ ಅದನ್ನು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ?
ಇಲ್ಲ, ಗೊತ್ತಿರಲಿಲ್ಲ. ಈಗ ರಿಯಲೈಸ್ ಆಯಿತು. ಈಗ ನೀವು ಅದನ್ನು ವಿಡ್ರಾ ಮಾಡಿದಿರಿ. ಅದನ್ನ ವಿಡ್ರಾ ಮಾಡ್ಬೇಕಾದ್ರೆ ನಾನು ಕೂಡ ವಿಡ್ರಾ ಮಾಡ್ಬೇಕಾದ್ರೆ ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಡ್ವೊಕೇಟಿಗೆ ಅವ್ರಿಗೆ ಸಹ ನಾನು ಹೇಳಿದ್ದೀನಿ, SIT ವಿಡ್ರಾ ಮಾಡೋಕ್ಕೂ ಮುಂಚೆ ನಾನು ಒಂದು ಮಾತನ್ನ ಹೇಳಬೇಕು. SIT ನಂದು ಸಂಪೂರ್ಣ ಬೆಂಬಲವಿದೆ. ಸೊ ಏನು ಮಿಸ್ಸಿಂಗ್ ಕೇಸಸ್ಗಳಿದೆ ಮತ್ತೆ ಏನು ಹ್ಯೂಮನ್ ರಿಮೈನ್ಸ್ ಏನು ಮೂಳೆಗಳು ಸಿಕ್ಕಿದಾವೆ, ಅದಲ್ಲದೆ ಲಾರ್ಜಸ್ಗಳಲ್ಲಿ ಈ ಅನುಮಾನಾಸ್ಪದ ಸಾವುಗಳು ಏನಾಗಿದೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು. ಆ ಕಾರಣದಿಂದ ನಾನು ವಿಡ್ರಾ ಮಾಡ್ಕೊಳ್ತೀನಿ ಅಂತ ನಾನು ಹೇಳಿದ್ದೀನಿ. ಅದೊಂದು ಒಳ್ಳೆಯ ಸ್ಟೆಪ್ ಅದು ನೀವು ತಗೊಂಡಿದ್ದು. ಯಾಕಂತ ಹೇಳಿದ್ರೆ ನೋಡಿ, ಈ ತನಿಖೆ ಮಾಡಿಸೋದನ್ನು ನಾವು ನಿಲ್ಸೋಕ್ಕಾಗಲ್ಲ, ನಿಲ್ಲಿಸಬಾರ್ದು. ಆನಂತರ ಈಗ SIT ಕೆಲವೊಂದಿಷ್ಟು ಸಿಬ್ಬಂದಿಗಳ ಕಡೆಯಿಂದ ಕೆಲವೊಂದಿಷ್ಟು ದೂರು ಹೇಳಿದ್ದಾರೆ, ಜಯಂತ್ ಅವ್ರು ಹೇಳಿದ್ದಾರೆ. ಹಾಗಿದ್ರೆ ಅಲ್ಲಿ ದೌರ್ಜನ್ಯ ನಡೆದಿರಬಹುದು. ಈಗ ನೋಡಿ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ದೌರ್ಜನ್ಯ ನಡೀತದೆ. ಅನೇಕ ಕಡೆ ದೌರ್ಜನ್ಯ ನಡೆದಂಥ ಉದಾಹರಣೆಗಳಿದೆ. ಮೊನ್ನೆ ಯಾರೋ ಅವನು ಅಣ್ಣಪ್ಪ ಅಂತೇಳಿ ಪೊಲೀಸ್ ಕಾನ್ಸ್ಟೇಬಲ್, ಅವನೇ ದರೋಡೆಯಲ್ಲೇ ಭಾಗಿಯಾಗಿದ್ದಂತೆ. ಎಷ್ಟೋ ಜನ ಪೊಲೀಸರೇ ಭಾಗಿಯಾಗಿರ್ತಾರೆ, ದರೋಡೆಯಲ್ಲಿ ಭಾಗಿರ್ತಾರೆ. ಆನಂತರ ಇನ್ಸ್ಪೆಕ್ಟರ್ಗಳು ಸೆಕ್ಷುವಲ್ ಅಫೆನ್ಸಲ್ಲಿ ಇರ್ತಾರೆ. ಹಂಗಿಂತ ಅಂಥೇಳಿ ಆ ಪೊಲೀಸ್ ಸ್ಟೇಷನ್ನೇ ಕಿತ್ತಾಕ್ಬಿಡ್ತಾರಾ? ಆಗಲ್ಲ ತಾನೆ. ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈಗ ಜಯಂತ್ ಅವ್ರ ಮೇಲೆ ಏನು ದಬ್ಬಾಳಿಕೆ ಆಗಿದೆ ಅದನ್ನು ನಾವು ಸೀನಿಯರ್ ಅಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗಿದೆ. ಮತ್ತು ಸೀನಿಯರ್ಸು ಮತ್ತು ಬೇರೆ ಬೇರೆ ಇವ್ರಿಗೂ ಕೂಡ ಅವರು ಜಯಂತ್ ಅವರು ಹೇಳಿದ್ದಾರೆ, ಅದನ್ನ ಎಸ್ಕಲೇಟ್ ಮಾಡಿದ್ದಾರೆ. ಮುಗೀತು. ಯಾರು ಸಿಬ್ಬಂದಿ ಆಗಿದ್ದಾರೆ ಅವ್ರ ಮೇಲೆ. ಬಟ್ ಎಂಟೈರ್ SITನೇ ತೆಗೆದು ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಅದು ನಿಜವಾದ ಅತ್ಯಾಚಾರಿ ಬಡ್ಡಿ ಪೂಜ್ಯರ ಟೀಮ್ ಗ್ಯಾಂಗ್ ಏನಿದೆಯಲ್ಲ, ಅವರು ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. SIT ನಿಲ್ಲಿಸ್ಬೇಕಂತ ಏನೂ ಇಲ್ಲ. ನಮಗೆ SIT ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ. SIT ಇಂಟಿಗ್ರಿಟಿ ಬಗ್ಗೆ ನಮಗೆ ವಿಶ್ವಾಸ ಇದೆ. ಅದು ಕಂಟಿನ್ಯೂ ಆಗುತ್ತೆ. ಮತ್ತು ನಿಜವಾದ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕಂಡು ಹಿಡಿಯೋದ್ರಲ್ಲಿ, ಆನಂತರ ಅವ್ರಿಗೆ ಶಿಕ್ಷೆಗೆ ಒಳಪಡಿಸೋದ್ರಲ್ಲಿ SIT ಎಲ್ಲ ಕೆಲಸನೂ ಕೂಡ ಮಾಡ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಓಕೆ ಸರ್, ಇವತ್ತು ಕೂಡ ಕೋರ್ಟ್ ಇತ್ತು. ಹೈಕೋರ್ಟ್ನಲ್ಲಿ ಈಗ ಏನು ಒಂದು ಸ್ಟೇ ಅಪ್ಲೈ ಆಗಿತ್ತು 4 ಜನರ ಪರವಾಗಿ, ಅದು ಕಂಟಿನ್ಯೂ ಆಗಿದೆ ಇವತ್ತು. ಸೊ ಈಗ ಹೋರಾಟಗಾರರು ಏನಾದರೂ ತನಿಖೆಗೆ ಬರಬೇಕು ಅಂತ SITಯಿಂದ ಕರೆ ಬಂದರೆ ನೀವು ಹೋಗ್ತೀರಾ? ಇಲ್ಲ, ಈಗ ನೋಡಿ, ನಮ್ಮ ಅಡ್ವೊಕೇಟ್ ಬಾಲನ್ ಸರ್, ಅವರು ಹೆಂಗೆ ಹೇಳ್ತಾರೆ ಹಾಗೆ ನಾವು, ಅಂದರೆ ವಾಟ್ ಈಸ್ ಹಿಸ್ ಸಜೆಷನ್ಸ್, ಅವರು ಯಾವ ರೀತಿ ನಮಗೆ ಸಜೆಷನ್ ಕೊಡ್ತಾರೆ. ಅವರು ನಮ್ಮ ಒಂದು ಕಷ್ಟ ಕಾಲದಲ್ಲಿ ಆಪತ್ ಬಾಂಧವ ಅಂತಾಗಿ ಬಂದಿದ್ದಾರೆ. ಇವರು ಸುಮ್ಮನೆ ಉಳುಕಿದ್ದವ್ರು. ನಾವು ಮುಂಚೆ ಎಲ್ಲ ಹೇಳ್ತಿದ್ವಿ ಹಿಂದೂ ಹೆಣ್ಮಕ್ಳ ರಕ್ಷಣೆ ಮಾಡಬೇಕು, ಹಿಂದೂ ಧರ್ಮದ ಪರವಾಗಿ ನಾವು ನಿಂತ್ಕೊಂಡಿದ್ದೆ, ಹಿಂದೂ ಧರ್ಮದ ಪರವಾಗಿ. ಆದರೆ ನಮ್ಮ ರಕ್ಷಣೆಗೆ ಯಾರು ಬಂದರು? ಬಾಲನ್ ಅಂತ ಅಡ್ವೊಕೇಟ್ ಬಂದರು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಯಾರು ಹೊರಗಡೆ ಕ್ಲೇಮ್ ಮಾಡ್ಕೋತಾ ಇದ್ದಾರೆ ನಾವು ಧರ್ಮ ರಕ್ಷಕರು ಅಂದರೆ, ಆ್ಯಕ್ಚುಲಿ ಅವ್ರು ಯಾರು ಧರ್ಮ ರಕ್ಷಕರಲ್ಲ, ಅವರು ಭಕ್ಷಕರು, ಅವರು ಧರ್ಮ ಭಕ್ಷಕರವರು. ಇವತ್ತು ಬಾಲಾನಂದ್ ಅವರು ಆಪತ್ ಬಾಂಧವರಾಗಿ ಬಂದಿದ್ದಾರೆ. ಸೊ ಅವ್ರು ಏನು ಸಜೆಷನ್ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಹಿಸ್ ಲೀಗಲ್ ಸಜೆಷನ್ ಇದೆ ಅದನ್ನು ಕೇಳ್ತಾ ಇದ್ದೀವಿ. ನಮಗಿನ್ನೇನು ನೋಟಿಸ್ ಕೊಡುವಂಥ ಪ್ರಮೇಯನೇ ಬರೋದಿಲ್ಲ. ಅದು ಎಲ್ರಿಗೂ ಕೂಡ ಗೊತ್ತಿರಲಿ, ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ, ಸ್ನೇಹಿತರಿಗೆ ಗೊತ್ತಿರಲಿ. ನಮಗೂ SITಗೂ ಯಾವುದೇ ಸಂಪರ್ಕ ಇಲ್ಲ ಈಗ. ಯಾಕಂತೇಳಿ ವರದಿ ಕೊಟ್ಟಾದ್ಮೇಲೆ ಮತ್ತೆ ಅವರು ನೋಟಿಸ್ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಇವತ್ತಿನ ಕೋರ್ಟಲ್ಲಿನೂ ಕೂಡ ಅದೇ ಆಗಿದೆ. ಮತ್ತೆ ರಿಲೀಫ್ ಕಂಟಿನ್ಯೂ ಆಗಿದೆ. SIT ಅವರು ಕೂಡ ಹೇಳಿದ್ದಾರೆ, ನಾವು ರಿಪೋರ್ಟ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ನಮಗೆ ಮತ್ತು SITಗೆ ಯಾವುದೇ ಸಂಪರ್ಕ ಈಗಿಲ್ಲ. ಈಗ ನಾವುಂಟು, ಕೋರ್ಟ್ ಉಂಟು. ಕೋರ್ಟ್ ಇನ್ನೂ ನಮ್ಮನ್ನು ಆರೋಪಿ ಅಂತಲೇ ಮಾಡಿಲ್ಲ ರೀ. ಇಲ್ಲಿ ಏನಾಗಿದೆ ಗೊತ್ತಾ, ಈಗ ಪ್ರಾರಂಭದಲ್ಲಿ ನೀವು ಕೂಡ ಕೇಳಿದ್ರಿ, ಶವ ಹೂತಿಟ್ಟ ಪ್ರಕರಣ, ಆಮೇಲೆ ಬುರುಡೆ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಇದು ಬುರುಡೆ ಪ್ರಕರಣ ಅಲ್ಲ. ಇದು ತಪ್ಪಾಗಿ ಇದನ್ನ ನ್ಯಾರೇಟ್ ಮಾಡ್ತಾ ಇದ್ದಾರೆ, ತಪ್ಪಾಗಿ ಜನರ ಮುಂದೆ ತೋರಿಸ್ತಾ ಇದ್ದಾರೆ. ಇದು ಧರ್ಮಸ್ಥಳ ಪ್ರಕರಣಗಳು 39/2025 ಅತ್ಯಂತ ಗಂಭೀರತೆ ಇರುವಂತಹ 100 ಕೊಲೆಗಳು, ಅಸಹಜ ಸಾವನ್ನ ತನಿಖೆ ಮಾಡ್ತಾ ಇರುವಂತಹ ಪ್ರಕರಣದ ಗಂಭೀರತೆಯನ್ನ ಕುಬ್ಜವಾಗಿ ಮಾಡೋದಕ್ಕೆ ಇವರು ಬುರುಡೆ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಇದು ಬುರುಡೆ ಪ್ರಕರಣ ಅಲ್ಲ. ನೀವು ಕೂಡ ಎನ್ಕ್ವೈರಿ ಮಾಡ್ಬೇಕಾದ್ರೆ ಏನಂತ ಪರಿಚಯ ಮಾಡ್ಕೊಡ್ತಾರೆ ಹೇಳ್ರಿ ಇನ್ನಿದ್ದರು? SIT ಧರ್ಮಸ್ಥಳ ಕೇಸಸ್ ಅಂತಾನೆ ಇದು ಮಾಡ್ತಾರೆ. ಬುರುಡೆ ಪ್ರಕರಣ ಅಂತ ಹೇಳಿದ್ರೆ ಯಾರಾದ್ರು? ಈ ಮಾಧ್ಯಮದವರು ಅದೊಂದು ಕಟ್ಟುಕತೆ ಕಟ್ಟಿದ್ದಾರೆ, ಮಾಧ್ಯಮದವರು ಸೃಷ್ಟಿ ಮಾಡಿದ ಕಟ್ಟುಕತೆ. ಬುರುಡೆ ಪ್ರಕರಣ ದಟ್ ಈಸ್ ಅ ಪಾರ್ಟ್. ಅದು ನೋಡಿ, ತನಿಖೆ ಮಾಡಬೇಕಾದ ಬುರುಡೆಗಳು ಸಿಕ್ಕಿದೆ.
ಇನ್ನೂ ಅನೇಕ ಸಿಕ್ಕಿದೆ ರೀ. ಇವರು ಮೀಡಿಯಾದವರು ಮಾಡೋದೇನು ಅಂದ್ರೆ ಮೀಡಿಯಾದವ್ರು ಅಂತಂದ್ರೆ ಅವ್ರಿಗೆ ಮಾಡಕ್ಕೆ ಹೇಳಿರ್ತಾರೆ. ದೇ ಆರ್ ಆಲ್ ಪೇಡ್. ಇದೆಲ್ಲ ಪೇಡ್ ಸಿಸ್ಟಮ್ ನಿಂತರ ಮೀಡಿಯಾ ನಡೆಯೋದಕ್ಕೆ ಈ ತರ ಆಗ್ತಾ ಇದೆ. ಧರ್ಮಸ್ಥಳ ಕೇಸಸ್, ಅದು ಧರ್ಮಸ್ಥಳ ಪ್ರಕರಣಗಳು, ಧರ್ಮಸ್ಥಳದಲ್ಲಿ ನಡೆದಂಥ ಅಸಹಜ ಸಾವು, ಸಂಶಯಾಸ್ಪದ ಕೊಲೆಗಳು, ಅತ್ಯಾಚಾರಗಳು, ಮಿಸ್ಸಿಂಗ್ ಕೇಸಸ್ ಎಲ್ಲವುಗಳನ್ನು ಸೇರಿಸಿ ಧರ್ಮಸ್ಥಳ ಪ್ರಕರಣಗಳು ಅಂತೇಳಿ ಅಧಿಕೃತವಾಗಿ ಇರತಕ್ಕಂಥದ್ದು ಧರ್ಮಸ್ಥಳ ಕೇಸಸ್, ನಾಟ್ ಬುರುಡೆ ಪ್ರಕರಣ. ಹಿಂಗಾಗಿ ಅದು ನಿಲ್ಲುವುದಿಲ್ಲ, ಅದು ನಿಲ್ಲಬಾರ್ದು, ನಿಲ್ಲುವುದೇ ಇಲ್ಲ. ಅದನ್ನು ನಿಲ್ಲಿಸೋದಕ್ಕೆ ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆನಂತರ ಕಾಶಿಯಲ್ಲಿನೇ ಹೆಂಗೆ ಹೋಗಿ ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ, ಹಂಗೆ ಇಲ್ಲಿ ಮಾಡ್ಕೋತಾರೆ ಅಂತ ಏನೇನೋ ಸೃಷ್ಟಿ ಮಾಡ್ತಾ ಇದ್ದಾರೆ. ಆಮೇಲೆ ಸುಮ್ಮನೆ ನಮ್ಮದು ಏನೋ AI ವಾಯ್ಸ್ ಹಾಕ್ಕೊಂಡು ಇನ್ನು ಯಾವುದಾದ್ರು ಹಗರಣದಲ್ಲಿ ಕೆಲವೊಂದಿಷ್ಟು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಇದಾರಲ್ಲ, ಅವ್ರ ಜೊತೆಗೆ ಯಾವ್ಯಾವ ಅವರೆಲ್ಲ ಇನ್ನು ಯಾರ್ಯಾರ್ದೋ ಕಡೆ ಫೋನ್ ಮಾಡಿಸಿ ಏನೋ ಡೀಲಿಂಗ್ ಮಾಡಿಕೊಂಡ್ರು. ಎಲ್ಲ ಶುದ್ಧ 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 ಸುಳ್ಳು. ಮತ್ತೆ ಇನ್ನೊಂದು ಈ ಸೋಕಾಲ ಧರ್ಮರಕ್ಷಕರು ಹೇಳ್ತಾ ಇದ್ರು ಗಿರೀಶ್ ಮಟ್ಟಣ್ಣ ಅವರು ನಾಪತ್ತೆ ಆಗಿದ್ದಾರೆ. ಅಲ್ರಿ, ಅವರೇ ನೋಡಿ ನಾಪತ್ತೆ ಆಗಿದ್ದಾರೆ. ಬಹುಶಃ ಅವರು ನಕಲಿ ದೇವಮಾನವ ಬಡ್ಡಿ ಪೂಜ್ಯರು ನಾಪತ್ತೆ ಆಗಿದ್ದಾರೆ. ಇವತ್ತು ನಾನು ಇದರಲ್ಲಿ ನೋಡಿದ್ದೆ, ನಾನು ಮೋದಿಜಿ ಬಂದಾಗ ತೀರಾ ಕೊಟ್ಟಕನೇ ಸೀಟಿಗೆ ಕುಂದ್ರಿಸ್ಬಿಟ್ಟಿದ್ದಾರೆ. ಅವ್ರನ್ನ ಕೆಳಗಡೆ ಕುಂದ್ರಿಸ್ ಅಂತ ಹೇಳಿದಿರ್ಬೇಕು. ಅವ್ರನ್ನ ಇಲ್ಲ ಚೇರ್ ಕೊಡಿ ನನಗೆ ಅಂಥೇಳಿ ಮತ್ತೆ ಎದ್ದು ಬಂದು ಕುಂತ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಅದು ಬಂದಾಗ ಅದನ್ನು ನೋಡ್ಕೊಳ್ಳಿ. ಮುಂಚೆ ಇವ್ರು ಏನು ಪ್ರಧಾನಮಂತ್ರಿಗಳೇ ಇವ್ರ ಮನೆಗೆ ಬಂದು ದೊಡ್ಡದಾಗಿ ಅವ್ರ ಜೊತೆಗೇನೆ ಇರ್ತಿದ್ರಲ್ಲ, ಈಗ ಕಡೆ ಸೀಟ್ ಕುಂದ್ರಿಸಿದ್ದಾರೆ ಅವ್ರಿಗೆ. ಲಾಸ್ಟ್ ಬೆಂಚಿಗೆ ಕುಂದ್ರಿಸ್ತಿದ್ದಾರೆ ಅವನ್ನ. ಆಮೇಲೆ ನನಗೆ ಗೊತ್ತ ಮಾಹಿತಿ ಬಂತು, ಮೊನ್ನೆ ಇಂತ ಟ್ರೈ ಮಾಡಿದ್ರಂತೆ. ಮೋದಿಜಿ ಪಕ್ಕನೇ ಕುತ್ಕೊಂಡು ಭಾಳ ಟ್ರೈ ಮಾಡಿದ್ರಂತೆ. DC ಹೇಳಿದ್ದಾರೆ, ಸೆಕ್ಯೂರಿಟಿ ಆಫೀಸಿಗೆ ಯಾರು, ಬಟ್ ಎಲ್ಲರೂ ಇವ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇವರು ಒಬ್ಬ ಕಳಂಕಿತ ವ್ಯಕ್ತಿ. ಈ ಏನು ವೀರೇಂದ್ರ ಜೈನ್ ಇದ್ದಾರೆ, ಇಬ್ರು ಕಳಂಕಿತ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಾಗಿದೆ. ಹಿಂಗಾಗಿ ಕೊನೆ ಸೀಟಿಗೆ ಕುಂದ್ರಿಸಿದ್ದಾರೆ ಅವ್ರನ್ನ. ಬರ್ಲು ಬೇಡ ಅಂತ ಹೇಳಿದ್ರು, 10 ಕರೆದು ಬಂದಿದ್ದಾರೆ ಅಲ್ಲಿ. ಇಲ್ಲ ಬರ್ತೀನಿ. ಇವ್ರ ತಲೆಯಲ್ಲಿ ಏನಿತ್ತು, ಮೋದಿಜಿ ಪಕ್ಕನೇ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲರಿಗೂ ತೋರಿಸಿ ಸ್ವಲ್ಪ ಹೆದರ್ಸೋದು. ಮುಂಚಿಂತರ ಅದೇ ಮಾಡಿದ್ದಲ್ಲ. ಮುಂಚಿಂತರ ಇಂದಿರಾ ಗಾಂಧಿ ಅವ್ರು ಬಂದಾಗೂ ಕೂಡ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಎಲ್ಲ ಆಫೀಸರ್ಸಿಗೆ ತೋರಿಸಿ, ನೋಡಿ ಪ್ರಧಾನಮಂತ್ರಿನೇ ಬಂದಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ಕೇಸು ಕೂಡ ರಿಪೋರ್ಟ್ ಹಾಕಿದ್ರು. ಈಗಲೂ ಕೂಡ SITನ ಹೆದರ್ಸೋಕೆ ಇದೊಂದು ತಂತ್ರಗಾರಿಕೆಯನ್ನ ಬಡ್ಡಿ ಪೂಜ್ಯರು ಮಾಡಿದ್ರು. ಮೋದಿ ಪಕ್ಕ ಕುತ್ಕೊಂಡು ಹಿಂಗೆ ಮಾತಾಡಿ ಅದು ಫೋಟೋ ತೆಗೆಸ್ಕೊಂಡು ಈ CM ಅವ್ರಿಗೆ, ಹೋಮ್ ಮಿನಿಸ್ಟರ್ಗೆ ಇದೆಲ್ಲ ತೋರಿಸಿ, ನೋಡಿ ನಾನು ಎಷ್ಟು ಕ್ಲೋಸು ಅಂತ ತೋರಿಸಿ SIT ನಿಲ್ಲಿಸುವಂತ ಒಂದು ಷಡ್ಯಂತ್ರವನ್ನ ಬಡ್ಡಿ ಪೂಜ್ಯರು ನಕಲಿ ದೇವಮಾನವನ್ನ ಗ್ಯಾಂಗ್ ಮಾಡಿತ್ತು. ಅದು ಆಗ್ಲಿಲ್ಲ. ಮೋದಿಜಿ ಹೇಳಿದ್ರು ಹೊರಗಡೆ ಹಾಕ್ರಿ, ಅವನ್ನ ಲಾಸ್ಟಿಗೆ ಕುಂದ್ರಿಸ್ರಿ ಅವನ್ನ ಅಂತ ಹೇಳಿದಕ್ಕೆ ಲಾಸ್ಟಿಗೆ ಕುಂದ್ರಿಸಿದ್ದಾರೆ. ಎಲ್ಲಿ ಮರ್ಯಾದೆ ರೀ? ಒಂದು ದೊಡ್ಡ ಧರ್ಮಾಧಿಕಾರಿ ಅಂತ ಇದ್ದಂಥವ್ರು ಎಲ್ಲರೂ ಅವ್ರಿಗೆ ಬಂದು ಕಾಲಿಗೆ ಬೀಳೋರು ಇವತ್ತು ಲಾಸ್ಟ್ ಸೀಟಿಗೆ ಕುಂದ್ರಿಸಿದ್ದಾರೆ. ಪಕ್ಕದಲ್ಲಿ MLA ಇದ್ದಾರೆ, ಶಾಸಕರು, ಮಂತ್ರಿ, MP ಎಲ್ಲಕ್ಕಿಂತ ಲಾಸ್ಟ್ ಕುಡಿಸಿದ್ದಾರೆ. ಇವರು ಮರ್ಯಾದೆ ಹೆಂಗೆ ಹಾಳು ಮಾಡಿದ್ದಾರೆ ನೋಡಿ. ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮರ್ಯಾದೆನೇ ಹಾಳು ಮಾಡಿಬಿಟ್ರಿ ಅವರು. ಮುಂಚೆ ಪಕ್ಕದನ್ನೇ ಸೆಂಟರ್ ಸೀಟ್ ಇರ್ತಿತ್ತು, ಈಗ ಲಾಸ್ಟ್ ಸೀಟಿಗೆ ನಡಿ ಆ ಕಡೆ ನಿನ್ನ ಅಂತೇಳಿ ಕಳಿಸಿದ್ದಾರೆ ಅಷ್ಟೇ. ಕಳಂಕಿತ ವ್ಯಕ್ತಿ, ಕಳಂಕಿತ ದೇವಮಾನವನ್ನ ಕೂಡಿಸ್ಕೊಳ್ಬೇಡ ಅಂತ ಹೇಳ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೋಬಾರ್ದು ಅಂತ ಹೇಳಿ ಮೋದಿಜಿ ಆ ಕಡೆ ಹೊರಗಡೆ ಹಾಕಿದ್ದಾರೆ. ಅವರಾಗಿರೋದು ನಾಪತ್ತೆ, ಅವರಾಗಿರೋದು ನಾವಲ್ಲ. ನಮಗೇನು ನೋಡ್ರಿ, ಸಾಕಷ್ಟು ಕೆಲಸ ಇರ್ತದೆ, ಇದನ್ನಿರ್ತದೆ. ನಮಗೇನು ಈ ದೊಡ್ಡ TV ಚಾನಲ್ ಇದನ್ನಿದೆಯಾ ನಮಗೆ? ದಿನ ಹೋಗಿ ಮುಂಜಾನೆ ಎದ್ದು ಹೋಗಿ ಅಲ್ಲೇ ಕುತ್ಕೊಂಡು ಅಲ್ಲೇ ಎಲ್ಲಾನು ಮುಗಿಸಿ ಇಡೀ ದಿನ ರಾತ್ರಿ TV ನಮಗೇನಿಲ್ಲ. ನಮ್ಗೆ ಸಾಕಷ್ಟು ಬೇರೆ ಬೇರೆ ಕೆಲಸ ಇದ್ದಾವೆ. ಅದರಲ್ಲಿ ಕೂಡ ನಾವು ಇದೊಂದು ಹೋರಾಟದ ಒಂದು ಭಾಗವಾಗಿ ಈಗ ಕಾನೂನು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಆಮೇಲೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಅವ್ರಿಗೆ ಉತ್ತರ ಕೊಡ್ಬೇಕಂತೇಳಿ ನಾವು ಜೀವಿಸ್ಬೇಕಾಗಿಲ್ಲ. ಅದೇ ಈಗ ಒಬ್ರು ಹೇಳ್ತಾ ಇದ್ರು, ಈಗ ಸೋಕಾಲ ಧರ್ಮರಕ್ಷಕರ ಲಿಸ್ಟಲ್ಲಿ ಬರುವಂಥವ್ರೆ 800 ವರ್ಷಗಳು ಇತಿಹಾಸ ಇರುವಂಥ ಒಂದು ಧರ್ಮಸ್ಥಳಕ್ಕೆ ಹೋರಾಟಗಾರರ ಕೆಟ್ಟ ಹೆಸರು ತಂದ್ರು ಅಂತ. ಆದರೆ ಇವರ ಇತಿಹಾಸವನ್ನು ತೆಗೆದ್ರೆ ಅಲ್ಲ ರೀ, ಇವರು ಬರೀ ಎಷ್ಟು ಒಂದು 200 ಇದನ್ನು 1799ರಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಸಾಯ್ತಾರೆ, ಕೊನೆ ಮೈಸೂರು ಯುದ್ಧದಲ್ಲಿ. ಅವಾಗ ಟಿಪ್ಪು ಸುಲ್ತಾನ್ಗೆ ಚೀಟಿಂಗ್ ಮಾಡಿ ಮತ್ತೆ ಬ್ರಿಟಿಷರ ಪರವಾಗಿ ನಿಂತ್ಕೊಂಡು ಮತ್ತೆ ಅಲ್ಲಿ ಹಿಂದೂಗಳ ಅಂತ್ಯ ಆಗಬೇಕು. ಯಾಕಂದರೆ ಟಿಪ್ಪು ಸುಲ್ತಾನ್ ಅಂದ್ಕೊಳ್ಳೆ ಇಲ್ಲಿ ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ನೋಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಏನಾಗುತ್ತೆ, ಹಿಂದೂಗಳಿಗೆ ಅತಿ ಹೈಯೆಸ್ಟ್ ಈ ಪೂರ್ಣಯ್ಯ ಪಂಡಿತ್ ಇರ್ತಾರಲ್ಲ,
ದಿವಾನ್ ಪಂಡಿತ್ ಇರ್ತಾರಲ್ಲ ಅವರು ಆಶ್ರಯವನ್ನು ಎಲ್ಲರೂ ಕೂಡ ಪಡ್ಕೊಂಡಿರ್ತಾರೆ ಹಿಂದೂಗಳು. ಅದನ್ನು ಹಿಂದೂಗಳ ಇದನ್ನು ಸಮಾಪ್ತಿ ಮಾಡಬೇಕು ಅಂಥೇಳಿ ಇವ್ರು ಏನು ಮಾಡ್ತಾರೆ, ಬ್ರಿಟಿಷರು ಹಿಂದೂಗಳ ಪೂರ್ತಿ ಈ ಒಂದು ಅವಶೇಷನೇ ಇರಬಾರ್ದು ಇಲ್ಲಿ ಅಂತ ಹೇಳಿಕೊಂಡು ಇವರು ಮಿಸ್ಟರ್ ವೀರೇಂದ್ರ ಜೈನ್ ಪೂರ್ವಜರು ಏನಿದಾರಲ್ಲ ಧರ್ಮಸ್ಥಳ, ಈಗ ಅವ್ರ ಹೆಗ್ಗಡೆ ಅವ್ರ ಕುಟುಂಬದವರು ಬ್ರಿಟಿಷರು ಬಕೆಟ್ ಹಿಡಿದು ಮೋಸದಿಂದ ಅಲ್ಲಿರುವಂಥ ಏನು ಸ್ಥಾನಿಕ ಬ್ರಾಹ್ಮಣರಿಗೆ ಮೋಸ ಮಾಡ್ತಾರೆ. ಮೋಸ ಮಾಡಿ ಅದೊಂದು ಇನಾಮ್ ಅಂತ ತಗೊಳ್ತಾರೆ. ಅವ್ರದ್ದು ಇತಿಹಾಸ ಇದು. ಆಮೇಲೆ ವಿಷ ಕೊಟ್ಟು ಸಾಯಿಸ್ತಾರೆ. ಇವ್ರು ಏನೇನೋ ಹೇಳ್ತಾರೆ, ಸುಮ್ಮನೆ ದುಡ್ಡು ಪೇಮೆಂಟ್ ಅಲ್ಲ ಅವೆಲ್ಲ. ಪೇಮೆಂಟ್ಗೋಸ್ಕರ ಏನೇನೋ ಮಾತಾಡ್ತವೆ, ಏನೇನೋ ಸುಳ್ಳು ಸುದ್ದಿ ಹುಟ್ಟಿಸ್ತಾರೆ. ದಿನ ಒಂದೊಂದು ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ. ಅವ್ರ ಇತಿಹಾಸ ನೋಡ್ರಿ. ಆಮೇಲೆ ಹೋರಾಟಗಾರಂತ್ರ ಹಾಳಾಗೋದಲ್ಲ. ಅಲ್ಲಿ ಕೊಲೆ ಅತ್ಯಾಚಾರ ನಡಿಲಿಲ್ಲ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣ ನಡಿಲಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಮಾತಾಡಕ್ಕಾಗ್ತಿತ್ತಾ? ಯಾಕೆ ಮಾತಾಡ್ತಾರೆ? ಆಮೇಲೆ ಬಡ್ಡಿ ದಂಧೆ ಮಾಡೋದು ಯಾರು ನಾವು ಮಾಡ್ತಾ ಇದೀವ? ಅದರಿಂದ ಪೂರ್ತಿ ಇವ್ರದ್ದು ಹೆಸರು ಹಾಳಾಗ್ತಾ ಇದೆ. ಪೂರ್ತಿ ಹಾಳಾಗಿದ್ದು ಇವ್ರ ಹೆಸರು ಹಾಳು ಮಾಡ್ಕೊಂಡಿದ್ದೆ ಇವರು. ಅಕ್ರಮವಾಗಿ ಭೂಮಿ ಕಬಳಿದ್ದು ಯಾರು? ನಾವು ಮಾಡ್ಕೊಂಡಿದ್ದ? ಯಾರು ಮಾಡ್ಕೊಂಡಿದ್ದು? ಅಕ್ರಮವಾಗಿ ಶವಗಳನ್ನು ಹೂತ್ ಹಾಕಿದ್ದೆ ಯಾರು? ನಾವು ಮಾಡಿದ್ದ? ಅವ್ರು ಮಾಡಿದ್ದಾನೆ. ಅವ್ರು ಮಾಡಿದ್ರಿಂದ ಆಗಿದೆ ಇಷ್ಟೇ. ಇವ್ರು ಪೇಮೆಂಟ್ ಕೊಟ್ಟು ನನಗನ್ಸಿದ ಮಟ್ಟಿಗೆ ಅವ್ರ ಮಾತಿಗೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲ, ಇವರು ಹಗರಣದ ಬಗ್ಗೆ ಮೊದಲನೇದಾಗಿ ಬರೆದಂಥ ಶಕುಂತಲಾ ಭಟ್ರು ಕೂಡ ಹೇಳಿದರು, ಎಡಗೈನಲ್ಲಿ ಧರ್ಮವನ್ನ ಮಾಡಿ ಬಲಗೈನಲ್ಲಿ ಬಿಸ್ನೆಸ್ ಮಾಡುವಂತ. ಅವ್ರದ್ದು ಅದೇ ದಂಧೆ ನೋಡ್ರಿ. ಎಡಗೈಲಿ ಧರ್ಮ ಮಾಡ್ತೇನೆ, ಬಲಗೈಲಿ ಬಿಸ್ನೆಸ್ ಮಾಡ್ತೇನೆ ಅಂದಂಥವ್ರು ಬಡ್ಡಿ ಪೂಜರು. ಅವರು ಮಂಜುನಾಥ ಸ್ವಾಮಿಯನ್ನ ಮುಂದೆ ಇಟ್ಕೊಂಡು ದಂಧೆ ಮಾಡುವಂಥವ್ರು ಅವರು. ಕರೆಕ್ಟ್. ನೋಡಿ, ಯಾರು ಶಿವನ ದೇವಸ್ಥಾನದ ಹೊಣೆಯನ್ನು ಹೊತ್ತಿರ್ತಾರೆ ಅವರು ಲಿಂಗವನ್ನು ಪೂಜೆ ಮಾಡಬೇಕು, ಮನೆಯಲ್ಲಿ ಲಿಂಗಾರಾಧಕರಾಗಿರಬೇಕು. ಇವರು ಮನೆಯಲ್ಲಿ ಮಂಜುನಾಥ ಸ್ವಾಮಿ ಫೋಟೋನ ಇಟ್ಟಿಲ್ಲ. ಯಾಕಂದ್ರೆ ಇವ್ರದ್ದು ದೇ ಬಿಲಾಂಗ್ ಟು ಡಿಫ್ರೆಂಟ್ ರಿಲಿಜನ್. ಇವರು ಲಿಂಗ ಪೂಜೆ ಮಾಡೋದು ಬಿಡಿ, ಶಿವನ ಆರಾಧನೆ ಬಿಡಿ, ಒಂದು ಫೋಟೋ ಕೂಡ ಇಟ್ಟಿಲ್ಲ ಅವ್ರ ಮನೆಯಲ್ಲಿ. ಅಂಥವರು ದೇವಸ್ಥಾನದ ಧರ್ಮಾಧಿಕಾರಿ ಅಂತ ಹೇಳ್ಕೊತಾರೆ. ಆ್ಯಂಡ್ ಇಟ್ ಈಸ್ ಅ ಸೆಲ್ಫ್ ಕ್ಲೇಮ್ ಮಾಡಿದ್ದೀನಿ. ಅದು ಧರ್ಮಾಧಿಕಾರಿ ಅಂತ ಎಲ್ಲಿದೆ ಪೋಸ್ಟ್ ನಿಮಗೆ? ಆ್ಯಂಡ್ ಹೂ ಇಸ್ ಹಿ? ಯಾವ ಧರ್ಮದ ಅಧಿಕಾರಿ ಇವರು? ಧರ್ಮಕ್ಕೆ ಎಲ್ಲಿ ಅಧಿಕಾರಿ ಅಂತ ಇರ್ತದೆ? ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದದಲ್ಲ. ಅದು ಲ್ಯಾಂಡ್ ಲಾರ್ಡ್ಶಿಪ್ ಇಂತ ಬಂದಂಥ ಕೆಲವೊಂದಿಷ್ಟು ಬಿರುದುಗಳು. ಈಗ ಸಿಕ್ಕಾಪಟ್ಟೆ ದುಡ್ಡಿದೆ, ದುಡ್ಡು ಕೊಟ್ಟು ಎಲ್ಲ ಬಿರುದುಗಳನ್ನು ಖರೀದಿ ಮಾಡ್ತಾರೆ, ಜನರನ್ನ ಮೂರ್ಖರನ್ನು ಮಾಡಿದ್ದಾರೆ. ಈಗ ಅದು ಅವಸಾನ ಕಾಣ್ತಾ ಇದೆ, ಹಂತವಾಗಿ. ಈಗ ಮಾತ್ರ ಪೂರ್ತಿ ಸಂಪೂರ್ಣ ಅವಸಾನ ಕಾಣ್ತಾ ಇದೆ. ಜನಗಳಿಗೆ ಈಗ ಎಲ್ಲ ಅರ್ಥ ಆಗಿದೆ, ಸರ್ಕಾರಕ್ಕೂ ಅರ್ಥ ಆಗಿದೆ. ಮಂತ್ರಿ ಮಹೋದಯರು, ಗಣ್ಯರು ಯಾರು ಇವ್ರ ಜೊತೆಗೆ ನಿಂತ್ಕೊಂಡಿದ್ದಾರಲ್ಲ ಅವ್ರಿಗಂತೂ ಗೊತ್ತಿದ್ದೇ ಇದೆ. ಈಗ ಅವಸಾನಕ್ಕೆ ಬಂದಿದ್ದಾರೆ ಅವರು. ಇನ್ನೇನೇನೋ ಈ ಥರ ಪೇಮೆಂಟ್ ಕೊಟ್ಟು ಯಾರ್ಯಾರ್ದೋ ಕೂಡ ಏನೇನೋ ಮಾತಾಡ್ತಿರ್ತಾರೆ ಇಷ್ಟೇ. ಸರಿ, ಅದನ್ನ ನಾವು ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಸರ್, ಈಗ ಕೊನೆಯದಾಗಿ ಎಲ್ರಿಗೂ ಪ್ರಶ್ನೆ ಇರುವಂಥದ್ದು ಏನು ಅಂದರೆ, SIT ತನಿಖೆ ಆಗ್ತಾ ಇದೆ, ಇದು ಏನಾಯಿತು, ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಇದೆ ಸರ್. ಈಗ ನೀವು ಒಬ್ಬರು ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು, ಈಗ ಇಲ್ಲಿವರೆಗೆ ಏನೆಲ್ಲ ಆಗಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಬಂದಿರುತ್ತೆ. ಸೊ ಇನ್ನು ಮುಂದೆ ಏನಾಗ್ಬೋದು ಈಗ ತನಿಖೆಗೆ ಸಂಬಂಧಪಟ್ಟ? ಅಲ್ಲ, SIT ತನಿಖೆ ಮಾಡ್ತಾ ಇದೆ. ನಾನು ಮೇಲೆ ನಂಬಿಕೆ ಇಡಬೇಕಾಗುತ್ತೆ ರೀ ಒಬ್ಬರ ಮೇಲೆ. ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸಿಕೆ ಇದೆ. ಬಟ್ ಅಲ್ಟಿಮೇಟ್ಲಿ SIT ಅನ್ನೋದು ಒಂದು ಸರ್ಕಾರದ ಆದೇಶದ ಮೇಲೆ ಕೆಲಸ ಮಾಡೋದು. ಪೊಲಿಟಿಕಲ್ ಪ್ರೆಷರ್ ಬೀಳಬಾರ್ದು. ಒಂದು ವೇಳೆ ಪೊಲಿಟಿಕಲ್ ಪ್ರೆಷರ್ ಬೀಳಲಿಲ್ಲ ಅಂತ ಹೇಳಿದರೆ SIT ಖಂಡಿತವಾಗಿ ತನಿಖೆ ಮಾಡುತ್ತೆ, ಅಪರಾಧಿಗಳಿಗೆ ಶಿಕ್ಷೆ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಅಂತ ನನಗನ್ಸುತ್ತೆ. ಮತ್ತು ಅವ್ರು ಕೆಲಸ ಮಾಡೋದು ಬಿಡಬೇಕು. ಅವ್ರಿಗೆ ಸುಮ್ಮನೆ ದಿನ ಚುಚ್ಚಿ ಎದಕ್ಕೆ ಮಾತಾಡೋದು? ಎದಕ್ಕೆ? ಕಂಪ್ಲೀಟ್ ಆದ ಮೇಲೆ ಏನಾದರೂ ಅತ್ಯಾಚಾರಿಗಳಿಗೆ, ಕೊಲೆಗಡಿಕರಿಗೆ ಕ್ಲೀನ್ ಚಿಟ್ ಕೊಟ್ಟರೆ ಅವಾಗ ನಾವು ಪ್ರಶ್ನೆ ಮಾಡೋಣಂತೆ. ಈಗಲೂ ಕೂಡ ನಾವು ಏನೇನು ಈಗ ಹೇಳಬೇಕು ಹೇಳಾಗಿದೆ ಅವರಿಗೆ. ಸೊ SIT ಕರೆಕ್ಟಾಗಿ ತನಿಖೆ ಆಗಬೇಕು ಅಂತ. ಅಕಸ್ಮಾತ್ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಪ್ರಶ್ನೆ ಮಾಡೋಕ್ಕೆ ಬರ್ತದೆ. ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಾಗ ಕಾನೂನಲ್ಲಿ ನಮಗೆ ಅವಕಾಶ ಇದೆ. ಬಟ್ ಈಗ ನನಗೆ ಸಂಪೂರ್ಣ ಒಂದು ನಂಬಿಕೆ ಇದೆ. ನನಗೆ SIT ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಸರಿಯಾಗಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ. ಓಕೆ ಸರ್, ಈಗ 16ನೇ ತಾರೀಕು ಕೊಂದವರು ಯಾರು? ಸೊ ಇವರು ಒಂದು ಸಮಾವೇಶವನ್ನು ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕೊಂದವರು ಯಾರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಹಿಳೆಯರೇ ಒಟ್ಟಾಗಿ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮಹಿಳೆಯರು ಒಟ್ಟಾಗಿ ಅತಿ ದೊಡ್ಡ ಸಮಾವೇಶ. ಈ ಹಿಂದೆನೂ ಕೂಡ ಅನೇಕ ರೀತಿ, ಈಗ ಧರ್ಮಸ್ಥಳದ ದೌರ್ಜನ್ಯ ವಿರೋಧಿ ವೇದಿಕೆ ಅಂತಲೂ ಕೂಡ ಮಾಡಿದರು, ಈಗಲೂ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಪ್ರತಿಯೊಬ್ಬ ಜನಸಾಮಾನ್ಯರ ಒಂದು ಹೋರಾಟ. ಇದು ಇಡೀ ರಾಜ್ಯದಿಂದಲೂ ಕೂಡ ಮಹಿಳೆಯರು ಅಲ್ಲಿ ಬರಬೇಕು. ಯಾರ್ಯಾರು ಬಡ್ಡಿ ದಂಧೆಯಿಂದ ನೊಂದಿದ್ದಾರೆ, ಸುಮಾರು ಜನ ನೊಂದಿದ್ದಾರೆ.
ಎಲ್ಲರೂ ಒಗ್ಗಟ್ಟಾಗುವಂಥ ಕಾಲ ಇದು. ಸೊ ಹೀಗಾಗಿ ನಾನು ಕೂಡ ಅದನ್ನು ಬೆಂಬಲಿಸ್ತೇನೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಭಾಗಿಯಾಗಿ, ಯಾಕಂತ ಹೇಳಿದರೆ ಇದರ ಈ ಧರ್ಮಸ್ಥಳದಿಂದ ನೊಂದಂಥವ್ರು ಅಂದರೆ ಧರ್ಮಸ್ಥಳದಿಂದ ಅಂತ ಹೇಳಿದರೆ ದೇವಸ್ಥಾನ ಅಲ್ಲ, ಅದನ್ನು ನಡೆಸ್ತಾ ಇರುವಂಥ ಮಾಲೀಕರು, ಭೂಮಾಲೀಕರು ಯಾರಿದ್ದಾರೆ ಅವರಿಂದ ನೊಂದಂಥವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರೇ. ಈ ಮೀಟರ್ ಬಡ್ಡಿ ದಂಧೆ, ಧರ್ಮಸ್ಥಳ ಸಂಘ ಅಂತ ಮಾಡ್ಕೊಂಡು, ಮಹಿಳಾ ಸ್ತ್ರೀ ಶಕ್ತಿ ಸಂಘ ಅಂತ ಮಾಡ್ಕೊಂಡು ಪೂರ್ತಿ ಎಲ್ಲ ಗೋಲ್ಮಾಲ್ ಮಾಡಿ ಮಹಿಳೆಯರನ್ನೇ ಹಾಳು ಮಾಡಿದರು. ಹಿಂಗೆ ಆನಂತರ ಕೊಲೆ ಆದವರು, ಅತ್ಯಾಚಾರ ಆದವರು, ಕಾಣೆಯಾದವರು ಎಲ್ಲ ಮಹಿಳೆಯರೇ ಇದ್ದಾರೆ. ಹೀಗಾಗಿ ಅತಿ ಹೆಚ್ಚು ಜನ ಮಹಿಳೆಯರು ಅಲ್ಲಿ ಸೇರಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ. ಓಕೆ ಸರ್, ಈಗ ಕೊನೆಯದಾಗಿ ಏನಾದ್ರು ಹೇಳ್ತೀರಾ? ಅಲ್ಲ, ಈಗ ನೋಡಿ, ತನಿಖೆ SIT ತನಿಖೆ ಆಗ್ತಾ ಇದೆ, ಮತ್ತು ಜನಸಾಮಾನ್ಯರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಇದರಲ್ಲಿ. ಇದು ಜನಸಾಮಾನ್ಯರ ಹೋರಾಟ. ಇದರಲ್ಲಿ ಈ ಊಹಾಪೋಹಗಳಿಗೆ, ಆನಂತರ ಈ ಸುಳ್ಳು ಸುದ್ದಿಗಳಿಗೆ, ಈ ನಕಲಿ ದೇವಮಾನ ಒಂದು ಏನಂತ ಹೇಳಿದರೆ ಬಡ್ಡಿ ಪೂಜ್ಯರದ್ದು ಅನೇಕ ವರ್ಷಗಳಿಂದ ತನ್ನ ಮೇಲೆ ಯಾವಾಗ ಅವನ ಮಕ್ಕಳ ಮೇಲೆ, ಅವನ ತಮ್ಮನ ಮೇಲೆ ಕೊಲೆ ಆರೋಪ ಬರ್ತದೆ, ಅವಾಗ ಬರೀ ಸುಳ್ಳು ಸುದ್ದಿ ಹಬ್ಬಿಸೇ ಪರಾರಿಯಾದವನು. ಅವನು ಹಿಂದೂ ಅಲ್ಲ, ಹಿಂದೂ ದೇವಸ್ಥಾನದ ಬಗ್ಗೆ ಆತನಿಗೆ ಗೌರವ ಇಲ್ಲ, ಅವರ ಇಡೀ ಕುಟುಂಬಕ್ಕೆ ಗೌರವ ಇಲ್ಲ. ಅವರು ಬರೀ ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಬರೀ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿಯೇ ಅವರು ಪರಾರಿಯಾಗಿದ್ದಾರೆ. ಯಾರು ಅವರ ಪ್ರಶ್ನೆ ಮಾಡ್ತಾರೆ, ಅವರನ್ನು ಪ್ರಶ್ನೆ ಮಾಡ್ತಾರೆ, ಅವರ ಒಂದು ವೈಯಕ್ತಿಕ ತೇಜೋವಧೆಯನ್ನು ಮಾಡೋದು. ಈಗ ನಾವು ಮಾಡಿದ್ವಿ, ನಮ್ಮ ವೈಯಕ್ತಿಕ ತೇಜೋವಧೆ ಮಾಡ್ತಾನೆ ಬಂದರು. ಈ ಥರ ನೂರಾರು ಜನ ಯಾರ್ಯಾರ ಹಿಂದೆ ಪ್ರಶ್ನೆ ಮಾಡಿದ್ದಾರೆ, ಅವ್ರಿಗೆ ವೈಯಕ್ತಿಕ ತೇಜೋವಧೆ ಮಾಡೋದು, ಅವ್ರನ್ನ ಎಷ್ಟೋ ಜನರನ್ನ ಕೊಲೆ ಮಾಡಿದ್ರು, ಊರು ಬಿಟ್ಟು ಹೊರಗಡೆ ಹಾಕಿದ್ರು, ಬಹಳಷ್ಟು ಜನಕ್ಕೆ ಮಾಡಿದ್ರು. ಹಿಂಗೆ ಮಾಡ್ತಾನೆ ಬಂದವನು. ಕರೆಕ್ಟ್. ಮತ್ತೆ ಈಗ ಕಾನೂನು ಕ್ರಮವನ್ನು ತಗೊಳ್ಳಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಈಗ ಕೇಸ್ ಹಾಕ್ತಾರೆ, ಬಟ್ ಕೋರ್ಟಿಗೆ ಎಷ್ಟೋ ಪ್ರಕರಣಗಳಿಗೆ ಕೋರ್ಟಿಗೆ ಬರಲ್ವ ಅಂತ? ಬರೋದಿಲ್ಲ. ಹೌದು, ಅಂದ್ರೆ ಹೆದರ್ಸೋದು ಅವ್ರದ ಬರೀ ಬ್ಲ್ಯಾಕ್ ಮೇಲ್ ದಂಧೆ ಮಾಡೋದು. ನಕಲಿ ದೇವಮಾನ ಒಂದು ವೀರೇಂದ್ರ ಜೈನ್ ಏನಂತ ಹೇಳಿದ್ರೆ, ವೀರೇಂದ್ರ ಜೈನ್ ಅವನ ತಮ್ಮನ ಮಕ್ಕಳು ದಂಧೆ ಮಾಡೋ, ಆಮೇಲೆ ಅವ್ರ ಅಪ್ಪನೂ ಅದೇ ಇದು ಮಾಡ್ತಾ ಇದ್ದ ಜನರನ್ನ ಹಿಂದೆ. ಬಟ್ ಆ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ, ಪ್ರಶ್ನೆ ಮಾಡುವಂತ ಧೈರ್ಯ ಇದ್ದಿದ್ದಿಲ್ಲ. ಪ್ರಶ್ನೆ ಮಾಡ್ಬೇಕಂದ್ರೂ ಜನ ಹೆದರ್ಕೋತಾ ಇದ್ರು. ಅವಾಗಲೂ ಸಾಕಷ್ಟು ವಿರೋಧಗಳಾಗಿದೆ. ನಮ್ಮ VM ವಿಷ್ಣುಮೂರ್ತಿ ಭಟ್ರು ಹೇಳ್ತಾರೆ, ಅವಾಗಲೂ ಸಾಕಷ್ಟು ವಿರೋಧ ಆಗಿದೆ. ಆದರೆ ಅದು ಮಾಧ್ಯಮಗಳ ಮುಖಾಂತರ ಜನರಿಗೆ ಜಾಗೃತಿ ಮಾಡಿಲ್ಲ. ಅವ್ರ ತಂದೆಯವರನ್ನು ಕರ್ನಾಟಕದಿಂದ ಕೇರಳ HIV ಏಡ್ಸ್ ಆಗಿ ಇವನ್ನೆಲ್ಲ ಡಿಸೈಸ್ ಆಗಿ ಸತ್ತವನ್ರಿ ಅವನು. ಬರೀ ಹೆಂಗಸೂರು ಶೋಕಿ, ಇಲ್ಲಿಂದ ಬಾಂಬೆಗೆ ಹೋಗಿ ಹೆಂಗಸೂರು ಶೋಕಿ ಮಾಡಿ ಬಂದವನು ಅವರಪ್ಪ. HIV ಏಡ್ಸ್ ಆಗಿ ಸತ್ತವನು ಅವನು. ಇವರಿಗೂ ಅದೇ ಇದೆ, ಇದು ಇವ್ರಿಗೂ ಅದೇ ಕೊಳೆತಂತ ರೋಗ. ಜೈಲಿಗೆ ಹೋಗಿ ಬಂದವರಲ್ಲ, ಜೈಲಿಗೆ ಹೋಗಿ ಬಂದಿದ್ದಾರೆ. ಅಕ್ಕಿಯನ್ನ ಕೇರಳಕ್ಕೆ ಕಳ್ಳ ಸಾಗಣೆ, ಭಕ್ತರು ಕೊಟ್ಟಂತಹ ದೇವಸ್ಥಾನಕ್ಕೆ ಕೊಟ್ಟಂತ ಅಕ್ಕಿಯನ್ನ ಕಳ್ಳತನದಿಂದ ಮಾರಾಟ ಮಾಡಕ್ ಹೋಗಿ ಸಿಕ್ಕಿ ಬಿದ್ದು ಜೈಲಿಗೆ ಹೋದವರು ಇವರು. ಇವರು ತಂದೆ, ಅವರ ಅಜ್ಜ ಬರೀ ಅದೇ ದಂಧೆ ಮಾಡಿದವರೆಲ್ಲ, ಕಳ್ಳ ದಂಧೆ, 2 ನಂಬರ್ ದಂಧೆ ಮಾಡೋರು ಅವರು. ಹಿಂದೂ ದೇವಸ್ಥಾನಕ್ಕೂ ಅವರಿಗೂ ಯಾವುದೇ ಸಂಬಂಧನೇ ಇಲ್ಲ. ಅವರು ಮಾಡೋ ಅತ್ಯಾಚಾರ, ಕೊಲೆಗಡಕತನದಿಂದ ಪರಾರಿಯಾಗೋದಕ್ಕೆ ಈ ನೆಗೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ನಾನು ಜನರಿಗೆ ಮತ್ತು ಸರ್ಕಾರಗಳಾಗಲಿ SIT ಗಮನಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದೊಂದು ಸುವರ್ಣಾವಕಾಶ. ಇದರಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಜನರಿಗೆ ಸಂವಿಧಾನದ ಮೇಲೆ ಮತ್ತು ಕಾನೂನಿನ ಮೇಲೇ ವಿಶ್ವಾಸ ಇಡುವುದಿಲ್ಲ. ನಿಜ, ಕರೆಕ್ಟ್. SIT ಅಧಿಕಾರಿಗಳಿಗೆ ಚಾಲೆಂಜಸ್ ಇದೆ, ಅದನ್ನು ಫೇಸ್ ಮಾಡ್ತಾ ಇದ್ದಾರೆ, ಅದನ್ನು ಕರೆಕ್ಷನ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ನಂದು. ಅದಕ್ಕೆ ಜನರೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಮತ್ತು ಇದಕ್ಕೆ ಬೇಕಾದಂಥ ಏನೇನು ಹೋರಾಟಗಳ ರೂಪುರೇಷೆಗಳಾಗ್ತದೋ ಎಲ್ಲದಕ್ಕೂ ಕೂಡ ಬೆಂಬಲ ಕೊಡಿ. ಮತ್ತು ಸತ್ಯವನ್ನು ಹೇಳ್ತಾ ಇರೋದಂತಹ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಓಕೆ ಸರ್, ಈಗ ಇಷ್ಟೊತ್ತು ಸಮಯವನ್ನು ಕೊಟ್ಟರಿ. ಸೊ ಈಗ ಮುಂದೇನಾದ್ರು ಅಪ್ಡೇಟ್ ಇದ್ದರೆ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.